ಎತ್ತರವಾದ ಶಿಲಾಮಯ ಗುಡ್ಡ. ಆ ಗುಡ್ಡದ ಮಧ್ಯೆ ಒಂದು ಕೊಳದ ಎದುರು ವಿರಾಜಮಾನರಾದ ಶ್ರೀ ಗಣಪತಿ ದೇವರ ಉದ್ಭವ ಮೂರ್ತಿ. ಈ ಕ್ಷೇತ್ರ ಗಣಪತಿ ಕ್ಷೇತ್ರವೂ ಹೌದು, ಸುಬ್ರಹ್ಮಣ್ಯ ಕ್ಷೇತ್ರವೂ ಹೌದು. ಆನೆ ರೂಪದ ಬಂಡೆಗಳ ನಡುವೆ ಗಣಪತಿಯ ಶಿರದ ಕಿರೀಟಕ್ಕೆ ಇಲ್ಲಿ ಪೂಜೆ. ಪ್ರಿಯ ಗೆಳೆಯರೇ, ನಾವಿವತ್ತು ನಮ್ಮ ಕರುನಾಡ ಕರಾವಳಿಯಲ್ಲಿ ನೆಲೆಗೊಂಡಿರುವಂಥ ಉದ್ಭವ ಗಣಪತಿ ಕ್ಷೇತ್ರವೊಂದರ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡಲಿಕ್ಕೆ ಹೊರಟಿದ್ದೇವೆ. ಪರಶುರಾಮ ಸೃಷ್ಟಿಯಾದ ನಮ್ಮ ಕರಾವಳಿಯ ಪುಣ್ಯಭೂಮಿಯಲ್ಲಿ ಆನೆಗುಡ್ಡೆ, ಗುಡ್ಡಟ್ಟು, ಕಂಬಿಕಲ್ಲು, ನುಕ್ಯಾಡಿ, ಪಡುಮುಂಡು ಹೀಗೆ 10 ಶ್ರೀ ಗಣೇಶ ತಾವೇ ಆವಿರ್ಭವಿಸಿರುವಂಥ ಪುಣ್ಯದ ಸ್ಥಳಗಳಿವೆ. ಅಂಥದ್ದೇ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಕೊಳನ್ಕಲ್. ಹೆಸರೇ ಹೇಳೋ ಹಾಗೆ ಸುತ್ತಲೂ ಆನೆ ಗಾತ್ರದ ಆನೆ ರೂಪದ ಕಲ್ಲುಗಳ ದೊಡ್ಡ ಗುಡ್ಡ. ಅದರ ನಡುವೆ ಗಣಪತಿ ದೇವರು ತನಗಾಗಿ ತಾವೇ ನಿರ್ಮಿಸಿಕೊಂಡ ಎಂದೂ ಬತ್ತದ ಸುಂದರವಾದ ನೀರಿನ ಕೊಳದ ದಂಡೆಯಲ್ಲಿ ಶ್ರೀ ಗಣಪತಿ ದೇವರ ಶ್ರೀ ಸಾನ್ನಿಧ್ಯ ಜೊತೆಯಲ್ಲೇ ಶ್ರೀ ನಾಗದೇವರು ಬನ ಕೂಡ ಉಂಟು. ಈ ವಿಶಿಷ್ಟವಾದ ಗಣಪತಿ ಕ್ಷೇತ್ರ ಇರುವುದು ಕುಂದಾಪುರದ ಹತ್ತಿರ ಇರುವಂಥ ಬಿದ್ಕಲ್ಕಟ್ಟೆ ಅನ್ನುವಂಥ ಊರಿನ ಸಮೀಪದಲ್ಲಿ. ನಮ್ಮ ಕುಂದಾಪುರದಲ್ಲಿ ಇರುವಷ್ಟು ಉದ್ಭವ ಗಣಪತಿ ಕ್ಷೇತ್ರಗಳು ಪ್ರಪಂಚದ ಬೇರೆಲ್ಲೂ ಇಲ್ವೇನೋ. ಅದು ಕನ್ನಡಿಗರಾದ ನಮ್ಮೆಲ್ಲರ ಹೆಮ್ಮೆ ಹಾಗೂ ಸೌಭಾಗ್ಯ ಕೂಡ. ಕೊಳನ್ಕಲ್ ಕ್ಷೇತ್ರಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿಂದ ಹಲವು ಮೈಲು ದೂರದಲ್ಲಿರುವ ಬಾರ್ಕೂರು ಸಂಸ್ಥಾನವನ್ನು ಅರಸರೊಬ್ಬರು ಆಳ್ತಿದ್ರು. ಆ ಕಾಲದಲ್ಲಿ ಜನರ ಉಪಯೋಗಕ್ಕಾಗಿ ರಾಜರು ದೊಡ್ಡದಾದ ಕೆರೆಯೊಂದನ್ನು ನಿರ್ಮಿಸುವ ಅಂತೇಳಿ ನಿಶ್ಚಯಿಸ್ತಾರೆ. ಹೀಗೆ ಕೆರೆಯ ಕೆಲಸ ನಡೆಯುತ್ತಿರುವಾಗ ಕೆರೆಯ ಮಧ್ಯಭಾಗವನ್ನು ಹಾರೆಯಿಂದ ಬಗೆಯುತ್ತಿದ್ದ ಕಾರ್ಮಿಕನ ಹಾರೆಗೆ ಎಷ್ಟೇ ಪ್ರಯತ್ನಿಸಿದರೂ ಭೂಮಿಯಿಂದ ಮೇಲೇಳಕ್ಕೆ ಆಗದಂಥ ಕಠಿಣವಾದ ಗಟ್ಟಿಯಾದ ವಸ್ತುವೊಂದು ಹಾರೆಗೆ ಸಿಕ್ಕೊಳ್ಳುತ್ತೆ. ಆತ ತನ್ನ ಶಕ್ತಿ ಮೀರಿ ಹಾರೆಯನ್ನು ಮೀಟಿದಾಗ ಮಣ್ಣಿನ ಅಡಿಯಿಂದ ಕಿರೀಟದ ರೂಪದ ಶಿಲಾಕೃತಿಯೊಂದು ಸದ್ದು ಮಾಡುತ್ತಾ ಮೇಲೆ ಹಾರುತ್ತೆ. ಹೀಗೆ ಎಲ್ಲರಿಗೂ ಅದನ್ನು ಹಾರಿದ್ದ ಒಂದು ರಭಸವನ್ನು ಹಾರಿದ್ದ ಒಂದು ಕಲಾಕೃತಿಯನ್ನು ನೋಡಿ ಆಶ್ಚರ್ಯವಾಗಿ ಆ ಜಾಗವನ್ನು ಬಗೆದು ನೋಡಿದಾಗ ಅಲ್ಲಿ ಗಣಪತಿಯ ಸುಂದರವಾದ ಶಿಲಾವಿಗ್ರಹವೊಂದು ಅವರಿಗೆ ದೊರೆಯುತ್ತೆ. ಆ ಮೂರ್ತಿಯ ಶಿರದಲ್ಲಿದ್ದ ಕಿರೀಟವೇ ಹಾರಿ ಹೋಗಿದ್ದು ಎನ್ನುವಂಥ ವಿಷಯ ಅಲ್ಲಿರೋ ಎಲ್ಲರಿಗೂ ತಿಳಿಯುತ್ತೆ. ಹಾಗೆ ಹಾರಿ ಬಂದ ಕಿರೀಟದ ಭಾಗ ಕೊಳನ್ಕಲ್ ಹತ್ತಿರ ಇರುವಂಥ ನಂಜನಮಕ್ಕಿ ಎನ್ನುವ ಸ್ಥಳದಲ್ಲಿ ಶಿಲಾ ಬೆಟ್ಟದ ಮೇಲೆ ಬಂದು ನೆಲೆಗೊಳ್ಳುತ್ತೆ. ಆ ಬೆಟ್ಟದ ಬುಡದಲ್ಲಿ ಸಣ್ಣದಾದ ಬಾವಿಯೊಂದು ಕೂಡ ನಿರ್ಮಾಣಗೊಳ್ಳುತ್ತೆ. ಹಾಗೆ ನೆಲೆಗೊಂಡ ಗಣಪತಿ ದೇವರಿಗೆ ನಿತ್ಯ ಪೂಜೆ ಮಾಡುವ ಅರ್ಚಕರಿಗೆ ದಿನವೂ ಕೆಳಭಾಗದಲ್ಲಿರುವ ಆ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಗುಡ್ಡದ ಮೇಲ್ಭಾಗದಲ್ಲಿರುವ ಶ್ರೀದೇವರಿಗೆ ಅಭಿಷೇಕ ಮಾಡುವಂಥದ್ದು ಕಷ್ಟವೆನಿಸಿದಾಗ ದೇವರಲ್ಲಿ ಅವರು ದೀನರಾಗಿ ತನಗೆ ನಿತ್ಯವೂ ಅನುಕೂಲ ಆಗುವಂಥ ಬೇರೆ ಒಂದು ವ್ಯವಸ್ಥೆಯನ್ನು ನೀನೇ ಕಲ್ಪಿಸಿಕೊಡಬೇಕು ಅಂಥೇಳಿ ವಿನಮ್ರರಾಗಿ ಶ್ರೀ ಗಣಪತಿ ದೇವರಲ್ಲಿ ಬೇಡ್ಕೊಂಡಾಗ ದೇವರು ತಾವು ಹಾರಿ ಬಂದ ಆ ಸ್ಥಳವನ್ನು ಬಿಟ್ಟು ಈಗಿರುವ ಕೊಳನ್ಕಲ್ಗೆ ಬಂದು ನೆಲೆ ನಿಲ್ಲುತ್ತಾರೆ, ಅಂದರೆ ಮಂಡಿಸ್ತಾರೆ. ಆಗಿಂದ ಈ ಗ್ರಾಮಕ್ಕೆ ಹಾರದಳ್ಳಿ ಮಂಡಳ್ಳಿ ಅನ್ನುವಂಥ ಹೆಸರು ಬರುತ್ತೆ. ಗಣಪತಿ ದೇವರು ತಾವು ಹೊಸದಾಗಿ ನೆಲೆಗೊಂಡ ಸ್ಥಳವನ್ನು ಕಂಡುಹಿಡಿಯಲು ಅರ್ಚಕರಿಗೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಬಂಡೆಗಳ ಮೇಲೆ ಸರಪಳಿಯ ರೂಪದಲ್ಲಿ ಮೂಡಿಸಿರುವ ಅಚ್ಚನ್ನು ನಾವು ಈಗಲೂ ಕೂಡ ಕಾಣಬಹುದು. ಸುಂದರವಾದ ಪ್ರಕೃತಿ ಹಿನ್ನೆಲೆಯಲ್ಲಿ ನೆಲೆಗೊಂಡಿರುವಂಥ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶ್ರೀ ಗಣಪತಿ ದೇವರನ್ನು ಕಾಣಲಿಕ್ಕೆ ನೀವು ಬೆಟ್ಟವನ್ನು ಹತ್ತಿ ಹೋಗಲಿಕ್ಕೆ ಸುಂದರವಾದ ಅತ್ಯುತ್ತಮವಾದ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಹಾಗೆಯೇ ತೆರಳಿಗಾಗಿ ಮೇಲ್ಛಾವಣಿಯನ್ನು ಇಲ್ಲಿನ ಸ್ಥಳೀಯರು ಹಾಗೂ ಭಕ್ತ ವೃಂದದವರು ಸೇರಿಕೊಂಡು ನಿರ್ಮಿಸಿದ್ದಾರೆ. ಇತ್ತೀಚೆಗಷ್ಟೇ ಶ್ರೀದೇವರಿಗೆ ಸುಂದರವಾದ ತೀರ್ಥಮಂಟಪ, ಆ ತೀರ್ಥಮಂಟಪಕ್ಕೆ ಸುಂದರವಾದ ಮೇಲ್ಛಾವಣಿಗೆ ತಾಮ್ರದ ಹೊದಿಕೆ, ಹಾಗೆಯೇ ನಾಗದೇವಿಗೆ ಸುಂದರವಾದ ಮತ್ತು ವ್ಯವಸ್ಥಿತವಾದ ನಾಗರ ಬನವನ್ನು ಇತ್ತೀಚೆಗಷ್ಟೇ ದಾನಿಗಳ ಹಾಗೂ ಊರ ಪರವರ ಸದ್ಭಕ್ತರ ನೆರವಿನಿಂದ ಇಲ್ಲಿನ ಆಡಳಿತ ಮಂಡಳಿಯವರು ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಪರ ಊರುಗಳಿಂದ, ಅಂದರೆ ದೂರದ ಊರುಗಳಿಂದ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿಕ್ಕೆ ಅಂಥೇಳಿ ಸುಸಜ್ಜಿತವಾದ ಭೋಜನ ಶಾಲೆ ಹಾಗೆ ವಸತಿ ಗೃಹವೊಂದನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಇಲ್ಲಿನ
ಆಡಳಿತ ಮಂಡಳಿ ಇಟ್ಕೊಂಡಿದೆ. ಆ ಯೋಜನೆಯನ್ನು ಕೂಡ ಸಿದ್ಧಪಡಿಸಿದೆ. ಅತ್ಯಂತ ಪುಣ್ಯಕರವಾದ ಈ ಯೋಜನೆಯಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಸದ್ಭಕ್ತರಾದ ಸಹೃದಯಗಳಾದ ನೀವು ಕೂಡ ತನುಮನಧನ ಸಹಾಯದ ಮೂಲಕ ನಿಮ್ಮ ಕೈ ಜೋಡಿಸಬಹುದು. ಹಾಗೆ ಕೈ ಜೋಡಿಸುವಂಥ ಮನಸ್ಸಿರುವಂಥ ಭಕ್ತಾದಿಗಳು ಈಗ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಅಕೌಂಟ್ ನಂಬರಿಗೆ ಅಥವಾ QR ಕೋಡ್ಗೆ ಅಥವಾ ಅಲ್ಲಿ ಇರುವಂಥ ಆಡಳಿತ ಮಂಡಳಿಯ ನಂಬರ್ಗಳಿಗೆ ನೀವು ಸಂಪರ್ಕವನ್ನು ಪಡೆದು ಬೇರೆ ಬೇರೆ ರೀತಿಯಲ್ಲಿ ನೀವು ತನುಮನಧನ ಸಹಾಯವನ್ನು ಮಾಡ್ಬೋದು. ಆ ನಿರೀಕ್ಷೆಯಲ್ಲಿ ಭಕ್ತ ಮಂಡಳಿ ಇದೆ. ಬನ್ನಿ, ಈ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಕೃತಾರ್ಥರಾಗೋಣ ಅಂತ ನಮ್ಮದು ಒಂದು ಕಳಕಳಿಯ ಮನವಿ. ಹಾಗೆ ಗೆಳೆಯರೇ, ಇಲ್ಲಿ ರಂಗಪೂಜೆ, ಮೂಡು ಗಣಪತಿ ಸೇವೆ, ಹಾಗೆಯೇ ಪ್ರತಿ ಸಂಕಷ್ಟಿ ದಿವಸದಂದು ನಡೆಯುವಂಥ ಗಣಹೋಮದ ಪಂಚಕಜ್ಜಾಯ ಇಲ್ಲಿ ಸಿಗುವಷ್ಟು ರುಚಿಯಾಗಿ ಬೇರೆಲ್ಲೂ ಸಿಗೋದಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ತುಂಬ ರುಚಿಕರವಾದ ಪಂಚಕಜ್ಜಾಯ ಇಲ್ಲಿ ಕೊಡ್ತಾರೆ. ಇಲ್ಲಿ ಅದನ್ನು ನೀವು ಸವಿದು ನೀವು ಅನುಭವಿಸಿ ನೋಡಬೇಕು. ಅತ್ಯಂತ ಕ್ಷಿಪ್ರ ಫಲದಾಯಕನಾದ, ಕ್ಷಿಪ್ರ ವರಪ್ರಧಾನಾದ ಗಣಪತಿ ದೇವರ ಈ ಕ್ಷೇತ್ರಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಿ, ಮತ್ತೆ ಮತ್ತೆ ಭೇಟಿ ಕೊಡ್ತಾನೆ ಇರಿ. ಹಾಗೆ ನಿಮ್ಮ ಗೆಳೆಯರನ್ನು, ಹಾಗೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಕೃತಾರ್ಥರಾಗಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಶ್ರೀ ಗಣಪತಿ ದೇವರು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಎಲ್ಲರೂ ಪ್ರಕೃತಿ ಮಾತೆ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆಯ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸಿ ಉಳಿಸಿ, ಆ ಮೂಲಕ ನಿಮ್ಮ ಮುಂದಿನ ಮಕ್ಕಳ ಉಜ್ವಲ ಜೀವನಕ್ಕೆ ಸಹಕಾರಿಯಾಗಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಜೈ ಗಣೇಶಂ.